ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಗ್ಲಿಟ್ಸ್. ಇವತ್ತು ಗುರುವಾರ, ಸಂತೆ ಕೂಡ ಆಗುತ್ತೆ. ಇವತ್ತು ತರಕಾರಿ ಎಲ್ಲ ತೋರಿಸ್ತೀನಿ, ಏನೇನು ತೊಗೊಂಬಂದ್ವಿ ಸಂತೆಯಲ್ಲಿ ಅಂತ. ಹಾಗೆ ಅಮ್ಮ ಬಂದಿದ್ದರು. ಮನೆ ವರ್ಕ್ ನಡೀತಾ ಇರೋದ್ರಿಂದ ಅಮ್ಮ ಬಂದು ಹೋಗ್ತಾ ಇದ್ದಾರೆ, ನೋಡೋಕ್ಕೆ ಬಂದಿದ್ದಾರೆ. ಇವಾಗ ಬೆಳಗ್ಗೆ ಮಂಡಕ್ಕಿ ಪಕೋಡ ಅಂದರೆ ಬಜ್ಜಿ ಆಗಿತ್ತು ಬ್ರೇಕ್ಫಾಸ್ಟ್ಗೆ. ಈಗ ನನಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ತೋರಿಸಿದೀವ ಇಲ್ಲ, ಮರ್ತೋಗಿದೆ ಇಲ್ವಾ. ಸೀಪದಾತ ಅಂತ ಹೇಳಿ ನಾವು ಮುದ್ದೆಗೆ ಮಾಡ್ತೀವಿ, ಸಕ್ಕತ್ತಾಗಿರುತ್ತೆ. ಸೀಪದಾತ ಅಂತ ಹೇಳಿದ್ರೆ ನಾವು ಕರೆಯೋದು ಸೀಪದಾತ ಅಂತ ಹೇಳಿ. ಸೊ ಅಮ್ಮ ಅದನ್ನು ಮುದ್ದೆ ಮಾಡೋಣ ಅಂತಂದರು. ತೋರಿಸಿದೀವ ಇಲ್ಲ ಗೊತ್ತಿಲ್ಲ, ಅದಕ್ಕೆ ನಾನೊಂದೇ ಆಯಿತು ಶೂಟ್ ಮಾಡ್ತೀನಮ್ಮ ನಾನೊಂದೇ, ಲೇಟ್ ಆಗುತ್ತೆ. ಬಟ್ ಸ್ಟಿಲ್ ಮಾಡಿ ನಿಮ್ಮೆಲ್ರಿಗೂ ರೆಸಿಪಿ ಕೂಡ ಡೆಫಿನೆಟ್ಲಿ ತೋರಿಸ್ತೀನಿ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ, ಅನ್ನ ಒಂದು ಮಾಡಿಟ್ಟಿದ್ದೀನಿ. ಸೀಪದಾತ ಆಗಬೇಕು, ಮುದ್ದೆ ಆಗಬೇಕು. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆಗೋತ್ತರ ಪ್ಲೀಸ್ ಒಂದು ಲೈಕ್ ಮಾಡಿ. ಇದಕ್ಕೆ ಮೇನಾಗಿ ಕುಸುಬೆ ಎಣ್ಣೆ ನಿಮಗೆಲ್ಲ ಗೊತ್ತಲ್ಲ, ಸ್ಯಾಫ್ಲವರ್ ಅಂತ ಹೇಳ್ತೀವಿ. ಈ ಕುಸುಬೆನ ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನಾನು. ಇದನ್ನು ರುಬ್ಬಿ ಇದರಿಂದ ಹಾಲು ತೆಗಿಬೇಕು. ಓಕೆ, ಇದರಿಂದ ಹಾಲು ತೆಗೆದು ಮೋಸ್ಟ್ಲಿ ಅಮ್ಮ ಕುಸುಬೆಯಲ್ಲಿ ಹಾಲು ಪಾಯಸ ಮಾಡಿ ತೋರಿಸಿದ್ರು ಅನ್ಕೋತೀನಿ. ನಾವು ಒಂದ್ಸರಿ ರುಬ್ಬಿದ್ವಿ, ನಾವು ನೆನಪಿದೆ. ಇದನ್ನು ರುಬ್ಬಿಟ್ಟು ಇವಾಗ ಇದರಲ್ಲಿ ಹಾಲು ತೆಗೆದು ಆನಂತರ ಇದರಲ್ಲಿ ಈ ಹಾಲಿಂದನೇ ನಾವು ಇವತ್ತು ಸಾರು ಮಾಡೋದು. ಸೊ ಬನ್ನಿ, ಹೆಲ್ದಿ ಆ್ಯಂಡ್ ಏನಂತಾರೆ, ನಾವು ಯಾವುದೇ ಗಿಲ್ಟ್ ಇಲ್ಲದೆ ಊಟ ಮಾಡ್ಬೋದು ಅಂತ ಕೆಲವೊಂದು ರೆಸಿಪೀಸ್. ಮೋಸ್ಟ್ಲಿ ಅಮ್ಮ ಮಾಡೋದೆಲ್ಲ ಹಾಗೆ ಇರುತ್ತೆ. ಎಲ್ಲದೂ ಅಷ್ಟೇ, ನಾವು ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು, ಯಾವುದೇ ಫ್ಯಾಟ್ ಇರಲ್ಲ. ಇದಕ್ಕಂತೂ ಒಗ್ಗರಣೆನೇ ಹಾಕಲ್ಲ ಅಂದರು ಅಮ್ಮ. ನನಗೊಂದು ಕ್ಯೂರಿಯಾಸಿಟಿ ಇದೆ ಹೇಗೆ ಮಾಡ್ತಾರೆ ಸಾರು ನೋಡಬೇಕಂತ. ಸ್ವಲ್ಪ ಮಟ್ಟಕ್ಕೆ ಅಕ್ಕಿ ನೆನೆಸಿಟ್ಟಿದ್ದೀನಿ ನಾನು, ನಮ್ಮ ಸುಹಾಸಿನಿ ಅವರ ಅಕ್ಕಿ. ನೋಡೋಣ, ಬಂಗಾರ ಕಡ್ಡಿ ಅದು. ಈಗ ಇದನ್ನು ರುಬ್ಬಿ ಹಾಲು ತೆಗಿಬೇಕು. ಒಂದು 4 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಇಲ್ಲಿ. ಅಮ್ಮ ಏನು ಕೇಳ್ತಾರೋ ಗೊತ್ತಿಲ್ಲ. ಅಮ್ಮ ಬಂದ ತಕ್ಷಣ ಇವಾಗ ತೋರಿಸ್ತೀನಿ. ಸೊ ಅಮ್ಮ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ಭಾಳ ದಿವಸಕ್ಕೊಂದ್ಸರಿ ನೋಡ್ತಾ ಇದ್ದೀರಿ, ಆದ್ರೂ ಬಂದಾಗ ಏನಾದ್ರು ಒಂದು ತೋರಿಸಿರ್ತದೆ. ಇವತ್ತು ಇದು ಪ್ಲಾನ್ ಇರಲಿಲ್ಲ, ಅಮ್ಮ ಸಡನ್ ಆಗಿ ಮಾಡೋಣ ಅಂತಂದ್ರು. ಇಲ್ಲ, ಮನೆ ಕೆಲಸ ನಡೀತಿತ್ತು, ಸ್ವಲ್ಪ ಬಂದೆ ತಕ್ಷಣ ಹೋಗ್ಬೇಕು ನಾನು, ಅಲ್ಲೂ ಕೆಲಸ ಇತ್ತು. ಹಂಗಾಗಿ ಈಗ ಉಣ್ಲೇಬೇಕಲ್ಲ, ಏನಾರು ಒಂದು ನಮ್ದು ಹಳ್ಳಿ ಸಾರು ಮಾಡ್ಕೊಂಡು ಊಟ ಮಾಡಣ್ರಿ ಅಂತ ತೊಳೆದು ಇಟ್ಕೊಂಡಿನಿ. ಒಂದು 6 ಮೆಣಸಿನ್ಕಾಯಿ ಇಟ್ಕೊಂಡಿನಿ, ಒಂದು 2 ಬೆಳ್ಳುಳ್ಳಿ, ಜವಾರಿ, ಕುಸುಬೆ ಹಾಲು ತಕ್ಕಂತೀನಿ. ಹಾಲು ತಗೊಳ್ಳುವಾಗ ತೋರಿಸ್ತೀನಿ. ನೆನೆ ಕೇಳೆ ಒಂದು ಅರ್ಧ ಪಾವು ಅದಾವೆ, ಅಂದರೆ ನಮ್ದು 6 ಜನ ಊಟಕ್ಕೆ ಅರ್ಧ ಪಾವು ಕುಸುಬೆ ಹಾಲು ತಕ್ಕನಕ್ಕೆ. ಒಂದಿಷ್ಟು ಹಾಕಿದೆ, ಇಷ್ಟೇ, ಜಾಸ್ತಿ ಹಾಕಿಲ್ಲ. ಅದು ಬೇಕು, ಇನ್ನೇನಿಲ್ಲಲ್ಲ ಅದ್ರಾಗೆ. ಒಂದು ಸಾಂಬಾರು ಪುಡಿ ಹಾಕಲ್ಲ, ಕಾಯಿ ರುಬ್ಬಲ್ಲ, ಒಗ್ಗರಣೆ ಇಲ್ಲ, ಹುಳಿ ಇಲ್ಲ. ಕಾಯಿ ಬೇಡ, ಕಾಯಿ ಹಾಕಂಗಿಲ್ಲ. ಈಗ ತರಕಾರಿ ವಿಜಿ ಸಂತೆ ತರ್ತಾನೆ. ತರಕಾರಿ ಯಾವ ತರಕಾರಿ ಹೇಳಿದ್ಯಮ್ಮ? ಇದಕ್ಕೆ ಚಪ್ಪರದವರೆಕಾಯಿ ಹೇಳಿದ್ದೀನಿ. ಜವಳಿಕಾಯಿ ಮಾಡ್ಬೋದು, ಚಪ್ಪರದವರೆಕಾಯಿ ಮಾಡ್ಬೋದು, ಮತ್ತೆ ಆಲ್ಗುಂಬಳಕಾಯಿ ಸಣ್ಣ ಸಣ್ಣ ಆಲ್ಗುಂಬಳಕಾಯಿ ಬರ್ತಾವಲ್ಲ, ತುಂಬಾ ಚೆನ್ನಾಗಿರುತ್ತೆ ಮೊಸರು ಸಾರಿಗೆ. ಹೀರೆಕಾಯಿ ಸಿಬ್ಬದಕ್ಕೆ ಹೇಳಿ ಮಾಡಿಸ್ತೇವೆ. ಮತ್ತೆ ನೀ ಹೇಳಿದ್ರೆ ಅದೇ ತರಿಸ್ತಿದ್ದೆ ಈಗ. ಹೀರೆಕಾಯಿ ಮಾಡ್ಬೋದು. ಹೀರೆಕಾಯಿ ಬರ್ಸಿಲ್ಲ ಅಲ್ಲ, ಇದು ಅಪರೂಪ. ಹೀರೆಕಾಯಿ ಯಾವಾಗ ಸಿಗುತ್ತೆ, ಇದು ಅಪರೂಪ. ಚಪ್ಪರದವರೆಕಾಯಿ ಸಿಗೋದು ಸೀಸನ್ ಅಲ್ಲಿ, ಈಗ ಸಿಗುತ್ತೆ ಅವರೆಕಾಳು ಸೀಸನ್. ಇದನ್ನ ಮುದ್ದೆ ಅನ್ನ ರಾತ್ರಿ ಇಟ್ಕೋಬೋದಮ್ಮ? ರಾತ್ರಿ ಊಟ ಮಾಡ್ಬೋದು, ನಾಳೆಗೆ ಬರಲ್ಲ. ಮತ್ತೆ ಬಿಸಿ ಮಾಡಬಾರ್ದು ಅಂತ ಹೇಳಿದೆ. ಇಲ್ಲ, ಬಿಸಿ ಮಾಡಂಗಿಲ್ಲ. ನೀವು ಅಡಿಗೆಯಾಗಿ ಊಟ ಮಾಡಿದ್ಮೇಲೆ ಉಳಿಯುತ್ತಲ್ಲ, ಏನೋ ಇದ್ರ ತೆಗ್ದು ಇಡ್ತೀರಿ, ಆಮೇಲೆ ಅದು ಗಟ್ಟಿಗೆ ಎತ್ಕೊಳ್ಳುತ್ತೆ, ಹಾಲ್ಕೆನೆ ತರ. ಅದನ್ನ ಹಂಗ ಚಮಚದ ತಕ್ಕಂತ ಉಣ್ಬೇಕು ಹೊರತು ಹಿಂಗ್ ಗೂರಾಡಬಾರ್ದು. ಗೂರಾಡಿದ್ರೆ ನೀರಾಗುತ್ತೆ. ರಾಳಿ ಕುಣ್ಣಕ್ ಬರಲ್ಲ, ರಾತ್ರಿ ಕುಣ್ರಿ. ನೀವು ಊಟ ಮಾಡ್ಲಿದ್ರೆ ಹಂಗೆ ಒಂದ್ ಬಟ್ಲಿಗೆ ಹಾಕೊಂಡು ಸ್ನಾಕ್ಸ್ ತರ ತಿನ್ರಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಕುಸುಮಿಲಿದ್ರೆ ಹಾಲಿನ ಪ್ಯಾಕೆಟ್ ತಂದು ಮಾಡ್ಬೋದು. ನೀರ್ ಹಾಕಂಗಿಲ್ಲ, ಹಾಲಲ್ಲೂ ಮಾಡ್ಬೋದು. ಈ ಹಾಲ್ ಬದ್ಲಿ ಹಾಲಲ್ಲಿ ಮಾಡ್ಬೋದು, ಕುಸುಮೆ ಹಾಲ್ ಬದ್ಲಿ. ಆರೋಗ್ಯ ಚಂದ ಊಟ ಅಂದ್ರೆ ಅರ್ಧ ಲೀಟರ್ ಹಾಲ್ ಬೇಕು. ಯಾವಾಗಾದ್ರೂ ಅಪರೂಪಕ್ಕೆ ಇದು ಊಟ ಮಾಡಿದ್ರೆ ಒಳ್ಳೇದು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಮಾಡ್ತಾ ರುಬ್ತೀನಿ, ಇಷ್ಟೇ ರುಬ್ಬದು. ಅಕ್ಕಿ ಅಂತ ನೋಡ್ರಕ್ಕೆ. ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿದ್ಯಾ? ಅಕ್ಕಿ ಹಾಕ್ತಾನೆ ನೋಡ್ರಮ್ಮ, ಇಷ್ಟೇ ಅಕ್ಕಿ. ಇದು ಸ್ವಲ್ಪ ತಿಕ್ಕಾಗಕ್ಕಷ್ಟೇ, ಮಂದಗಾಗ್ಲಿ. ಒಂದ್ ಜನ ಜಾಸ್ತಿ ಇದ್ರೆ ಹಾಲು ಕೂಡ ಜಾಸ್ತಿ ಬೇಕು, ಸ್ವಲ್ಪ ಅಕ್ಕಿ ಕೂಡ ಜಾಸ್ತಿ ಬೇಕು, ಎಲ್ಲ ಇದು ಜಾಸ್ತಿ ಬೇಕು. ಉಪ್ಪು ನೋಡಿ ಸ್ವಲ್ಪ ಹಾಕೊಳ್ರಿ. ಇದು ಹುಳಿ ಹಾಕ ಸಾರಲ್ಲ, ಹುಳಿ ಹಾಕಂಗಿಲ್ಲ, ಸಾಂಬಾರ್ ಹಾಕಂಗಿಲ್ಲ, ಏನಿಲ್ಲ ಅದಕ್ಕೆ. ಈಗ ಇದನ್ನ ರುಬ್ಕೊಂಬರ್ತೀನಿ. ಇಲ್ಲಿ ನಾನು ಅಕ್ಕಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ರುಬ್ಬಿದ್ದೀನಿ. ಇಲ್ಲಿ ಈಗ ಕುಸುಮೆದು ಹಾಲು ತಗೊಡ್ತೀನಿ ನೋಡ್ರಿ. ಕುಸುಬೆ ರುಬ್ಬಿದ್ದೀನಿ. ಕುಸುಮೆನಾ ಕುಸುಬೆನಾ? ಕುಸುಮೆ ಕುಸುಮೆ ಅಂತೀವಿ, ಕುಸುಮೆ ಏನಾದ್ರು ಒಟ್ಟು ಕುಸುಮೆ. ಸ್ವಲ್ಪ ಸೋರುತ್ತೆ, ತಳ ಸೋರುತ್ತೆ. ಬೀಜ ತೋರಿಸಿ ಅಲ್ಲ ತಗೊಂತಾರೆ.
ಎಲ್ಲ 90% ಜನಕ್ಕೆ ಗೊತ್ತಿದೆ. ಪಾಯಸ ಮಾಡ್ತೀವಿ ನಾವು ಅಕ್ಕಿ ಅದು ಇಂಗ್ಲೀಷ್ ಸ್ಯಾಫ್ಲಾರ್ ಅಂತಾರೆ, ಅದನ್ನ ಗೊತ್ತಾಗ್ಬಿಡುತ್ತೆ. ಅಕ್ಕಿ ಪಾಯಸ ಮಾಡ್ತೀವಲ್ಲ. ನೀನ್ ಒಂದ್ಸಲ ಇದಾಗ ತೋರಿಸಿದೆ ಅನ್ಸುತ್ತೆ ಪಾಯಸ. ತೋರಿಸಿದ್ ಇಲ್ಲ, ಕುಸ್ಬೆ ರುಬ್ಬಿದ್ವಿ. ಎದಕ್ಕೆ ರುಬ್ಬಿದ್ವಿ ಗೊತ್ತಿಲ್ಲ ನನಗೆ. ರುಬ್ಬಿದ್ವಿ. ಹಾಗಾದ್ರೆ ಹಾಲು ಪಾಯಸನೇ ತೋರಿಸಿವಿ ನಾವು. ಏನಪ್ಪ ಏನಂತ ಗೊತ್ತಿಲ್ಲ ನನಗೂ. ಸಿಹಿಪದಾರ್ಥ ಮಾಡಿದ್ವಾ? ಸಿಹಿಪದಾರ್ಥ ಮಾಡಿಲ್ಲ. ಹೀರೆಕಾಯಿ ಯಾಕೆ ಮಾಡಿದ್ವಿ? ಜನ ಉಣ್ಣಲ್ ಬಿಡು ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ಅಮ್ಮ ಗುರಳ್ಳಿಂದ ಮಾಡ್ತಾರಂತೆ, ಯಾವಾಗ ಬರ್ತಾರೆ ನೆಕ್ಸ್ಟ್ ಟೈಮ್ ಮಾಡಿ. ಗುರಳ್ಳಿಂದ ಐತೆ ಮಾಡೋದು ಐತ್ ಕಣ್ರಮ್ಮ. ಇನ್ನು ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಸಾರುಗಳು. ಆಮೇಲೆ ಇನ್ನೊಂದು ಗಾಯು ಒಗ್ಗರಣೆ ಇಲ್ಲ, ಹುಳಿ ಇಲ್ಲ, ಬೇಡ ಹಾಕ್ಬೇಡ, ಜಾಸ್ತಿ ಆಗುತ್ತೆ. ಆಮೇಲೆ ಅದು ನೀರು ಕಿಚ್ಚಿಕ್ಬೇಕು. ಒಗ್ಗರಣೆ ಇಲ್ಲ, ಸಾಂಬಾರು ಬಳಸಲ್ಲ, ಹುಣಸೆ ಹಣ್ಣು ಹಾಕಲ್ಲ, ಹುಳಿ ಏನು ಹುಣಸೆ ಹುಳಿ, ಆಮೇಲೆ ಟೊಮೊಟೊ ಇಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ, 2 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 2 ಟೀ ಸ್ಪೂನು 3 ಟೀ ಸ್ಪೂನ್ ಅಕ್ಕಿ, ಇಷ್ಟೇ. ಅಂದರೆ ಒಂದು ಹೊತ್ತಿನ ಸಾರು ಅಂದ್ಕೊಳ್ರಿ ನೀವು, 2 ಹೊತ್ತಿಗೂ ಬರುತ್ತೆ. ಒಬ್ಬರಿಗೆ ಇಷ್ಟಪಡಲ್ಲ, ಒಬ್ಬೊಬ್ರಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟ. ಯಾವಾಗ ಗೊತ್ತಿಲ್ದಾರ ಉಣ್ಣು ನೋಡ್ರಿ. ನೀವೇನು ಇಷ್ಟು ಮಾಡಿ ಕುಸ್ಮೆ ಹಾಲೆ ತಗೋಬೇಕಂತ ನಾನು ಹೇಳಲ್ಲ, ಹಾಲಿನಾಗೂ ಮಾಡ್ಬೋದು. ಅಂದ್ರೆ ನೀರು ಜಾಸ್ತಿ ಹಾಕಂಗಿಲ್ಲ, ಹಾಲು ತಗೊಂಡ್ರೆ ರುಚಿ ಆಗಲ್ಲ ಅಡುಗೆ. ಈ ಹಾಲು ತುಂಬ ರುಚಿ, ಇವು ಹಾಲು ಮಾತ್ರ ರುಚಿ ಜಾಸ್ತಿ. ಹಾಲು ಪಾಯಸಕ್ಕೆ ಬಳಸ್ತಾರಲ್ಲ. ಹಾಲು ಪಾಯಸಕ್ಕೆ ಚೆನ್ನಾಗಿ. ಬರೀ ಸಪ್ಪೆ ಹುಗ್ಗಿ ಮಾಡ್ತಾರಮ್ಮ, ನೀನು ಉಂಡಲ್ಲ. ನಾನು ಸಪ್ಪೆ ಹುಗ್ಗಿ ಮಾಡಿಲ್ಲ ನಿಮಗೆ. ನಾವು ಲೈಟಾಗಿ ಬೆಲ್ಲ ಹಾಕ್ತೀವಿ, ನೀವು ಉಂಡಿರಿ. ಇದಕ್ಕೆ ಬರೀ ಸಪ್ಪೆ ಹುಗ್ಗಿ ಮಾಡಿ ಚೆನ್ನಾಗಿ ಗಟ್ಟಿ ಒಂದು ಸ್ವಲ್ಪ ಲೈಟಾಗಿ ಬೇಯ್ಬೇಕು. ಮುಳುಗಾಯಿ ಮುಳುಗಾಯಿ ಪಲ್ಯ ಮಾಡ್ತಾರೆ ಗಾಯು, ಹಂಗಿರಲ್ಲ. ನಾನು ಉಂಡಿನಿ ಬೇರೆಯವ್ರ ಮನೆ ಮಾಡಿಲ್ಲಲ್ಲ, ಮಾಡುತ್ತೆ, ಅದನ್ನು ತೋರಿಸ್ತೀನಿ. ಇದ್ರಾಗೆ ಸಪ್ಪೆ ಹುಗ್ಗಿ ಮಾಡಿ ಮುಳುಗಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಸಪ್ಪೆ ಹುಗ್ಗಿ ಬೇಡ ನಮ್ಗೆ, ಬೇಡ. ಹಂಗಾರೆ ನಾವು ಲೈಟಾಗಿ ಹಾಕೊಳ್ಳ, ಮುಳುಗಾಯಿ ಪಲ್ಯ ಮಾಡೋದು ಚಿಂತಿಲ್ಲ. ರೊಟ್ಟಿ ಚಪಾತಿ. ಹಾಲು ಐತಿ, ನಂತರ ಉಂಡು ಹೊಡ್ಕೊಡು. ಏನು ಇಲ್ಲ, ಅವ್ನು ತೆಗಿತದ ನನ್ನಲ್ಲಿ. ನೋಡಿ ಹೆಂಗ್ ಬರ್ತದೆ ಕಲರ್ ಕಲರು. ಅಮ್ಮ ನೋಡ್ಬಾಯ್ತು, ತರಕಾರಿ ನೋಡ್ಬಾಯ್ಲಿ. ಬೇಕು ಸೊಪ್ಪು. ಒಂದಿನ ಪಲ್ಯಕ್ಕೆ ಒಂದಿನ ಹೋಗುತ್ತೆ, ಪುದೀನ ಪಲಾವಿಗೆ ಬೇಕು. ಹಸಿರು ಮುಳುಗಾಯಿ ಎಂತ ಗೊತ್ತೇನೋ, ಪರ್ಪಲ್ ಇರುತ್ತೆ ಕೆಳಗೆ ತುದಿ. ರಾಯದುರ್ಗದ ಮುಳುಗಾಯಿ ಅಂತ. ಎಲ್ಲಿ ಬಾ ಚಟ್ನಿ ಮಾಡ್ಕೊಂಡು ಏನಾಗಲ್ಲ, ಬೀಸ್ ನೋಡ್ತು ಗೆಣಸ್ತಾನೆ ಎಲ್ಲ. ನಮ್ಮ ಹುಡುಗರಿಗೆ ಬೇಕು. ಇಲ್ಲಿ ಅಮ್ಮ ಚಪ್ಪರದವ್ರೆಕಾಯಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ತಂದಾನೆ ಅಂತ. ಒಂದೊಂದು ಬಲ್ತದ್ರೆ ಹಿಂಗೆ ಬಿಡಿಸು ಅಂತ ಕೇಳ್ರಿ. ಇಲ್ಲಿ ನೋಡ್ರಿ ಬಲ್ತದವು, ಇಂಥವು ಹಾಕ್ಬೇಡ್ರಿ, ಬಲ್ತಾವು ಬೀಜ ಹಾಕ್ಬೇಕು. ಇದನ್ನ 2 ಕರೆ ಹಾಕ್ರಿ, 1 ಕರೆ ಹಾಕ್ರಿ, ಹಂಗೆ ಒಂದೇ ಹಾಕ್ರಿ. ಬೇಕಾದ್ರೆ 3 ದಾರೆ ಹಾಕ್ರಿ, ಹಂಗೇನಾರ ಹಾಕ್ರಿ. ನಾವು ಹಂಗೆ ಹಾಕಂತಿದ್ವಿ, ಭಾಳ ಇಷ್ಟ. ಫಸ್ಟ್ ತೊಳೆದು ಆಮೇಲೆ ಇದು ಮಾಡಿ, ಆಮೇಲೆ ತೊಳೆದ್ರೆ ಪೌಷ್ಟಿಕಾಂಶ ಹೋಗ್ಬಿಡು. ಇದು ಹೆಚ್ಚಿದ ತರಕಾರಿ ಅಲ್ಲ, ಹೆಚ್ಚಿದಂದ್ರೆ ರಸದ ತರಕಾರಿ ಆದ್ರೆ ಹಂಗೆ ಹಾಳಾಗುತ್ತೆ. ಏನಾಗಲ್ಲ, ಯಾಕಂದ್ರೆ ಹುಳ ನೋಡ್ಬೇಕಲ್ಲ, ಮತ್ತೆ ತೊಳಿಬೇಕು. ನೀವು ಹುಳ ನೋಡಿದ್ರೆ ಮತ್ತೆ ತೊಳಿಯಕ್ಕೆ ಏನು ಚೆನ್ನಾಗದವ್ರಿ. ಇವು ಇಂತಿನ ತರಕಾರಿ ಇದ್ಬಿಟ್ರೆ ಸಾರು ಮಾಡೋಕ್ಕೆ ಒಂದಕ್ಕಿಂತ ಒಂದು ಚೆನ್ನಾಗಿ. ನಿಮಗೆ 8 ದಿನ 15 ದಿನ ಇರ್ಬೇಕು ಕಣ್ರಿ. ನಾನು ಇದ್ರೆ ಎಲ್ಲ ತೋರಿಸ್ತೀನಿ. ಇದಿಡಮ್ಮ ಕಾಯಿಲಿ ಮಟ್ಟಡಿ ಹಾಲು ಹಾಕಿದ್ರೆ ಕಾಯ್ಬೋದು. ಅದೇ ಮತ್ತೆ ಹಾಲು ಹಾಕಿ ಉರಡಿಕೆ ಅಂತಿದ್ರೆ ಇಲ್ಲ, ಇವನ್ ಬೇಸನ ನೀರು ಹಾಕೊಂಚೂರು ನಾರು ತೆಗೀರಿ. ನಾವು ಮುದ್ದೆ ಇಡ್ಬೇಕು ಒಂದು ಕಡೆಗೆ. ಟೈಮ್ ಆತದೆ. ನಾನು ಅವಾಗಲೇ ತರಕಾರಿ ಸುಮ್ಮನೆ ಎಬ್ಬರಿಸಲಿಲ್ಲ. ಇದ ಸಾಕಿ ತೋರಿಸಿ ಅಲ್ಲ, ನಾರು ತೆಗಿಯೋದು, ನೀನು ತೆಗಿ. ಇಲ್ಲಿ ಅಮ್ಮ ಈ ಚಪ್ಪದವ್ರೆಕಾಯಿನ ತೊಳೆದು 1/4 kg ಅಂದರೆ ಭಾಳ ಆದರೂ ತಿಂತೀವಿ. ಇದನ್ನ ಸ್ವಲ್ಪ 1/4 ಲೋಟ ನೀರು ಹಾಕ್ತೀವಿ ಸಾಕು. ಇಷ್ಟ ಸ್ವಲ್ಪ ಮೆತ್ತನೆ ಆದರೆ ಆಮೇಲೆ ಹಾಲು ಸುರಿತೀವಿ. ಉಪ್ಪು ಹಾಕಿ ಹಾಲಿನಾಗ ಬೇಗ ಬೇಯಲ್ಲ, ಅದಕ್ಕೆ ಮಡಿಕೆ ನೋಡ್ರಿ ಖುಷಿ ಆಗುತ್ತೆ ಅಡುಗೆ ಮಾಡೋಕ್ಕೆ. ಇದು ಉಪ್ಪು ದೊಡ್ಡದು. ಹಾಂ, ಆ ಕಡೆದು. ಆ ಕಡೆ ನಾನು ಕೈಯಾಗ ಹಾಕ್ತಂಗೆ ಕಣ್ರಮ್ಮ.
ಇಷ್ಟು ಹಾಕಿದ್ದೀನಲ್ಲ ಸಾರಿ ಸಾಕೆ ಸಾಕು. ಹ್ಞೂ ಹಾಂ ದೊಡ್ಡ ಕುಕ್ಕರ್ ಕೊಡು ಸ್ಟೀಲ್ದು. ಇಲ್ಲಿ ನೋಡ್ಬೋದು ನೀವು ಸೂಪರಾಗಿ ತರಕಾರಿ. ಊರು ಸಂತೆಬೆನ್ನೂರು ಸಂತೆ ಫೇಮಸ್ ಆ್ಯಕ್ಚುಲಿ ತರಕಾರಿಗೆ. ಬಂದೆ ಗೆಣಸು ಟೊಮೆಟೊ ಅಲ್ಲಿ ಸೊಪ್ಪು. ನಾನು ಹೇಳಿದ್ದೆ ಮೂಲಂಗಿ ಇರೋ ಸೊಪ್ಪು ಆದರೆ ಚೆನ್ನಾಗಿ ಅಂತ, ಯಾಕಂದರೆ ನಮಗೆಲ್ಲ ಅಭ್ಯಾಸ ಇದೆ ಮೂಲಂಗಿ ಸೊಪ್ಪು ತಿಂದು. ಇಲ್ಲಿ ಈ ಊರಲ್ಲಿ ಏನಂದರೆ ಮೂಲಂಗಿ ಸೊಪ್ಪನ್ನ ಮೂರು ಬಿಸಾಕ್ತಾರೆ. ಅದಕ್ಕೆ ಇವತ್ತು ಬೇಗ ಹೋಗಿ ಮೂಲಂಗಿ ಸೊಪ್ಪು ಸಮೇತ ತಗೊಂಬಾರಪ್ಪ ಅಂತ ಹೇಳಿದ್ದೆ. ಅದ್ರಾಗ ಹಣ್ಣಾಗಿರೋ ತೆಗೀರಿ, ಎಳೆ ಉಳುಕಿಲ್ದ ತಗಾಗ್ರಿ, ಒಂದು ಮೂಲಂಗಿ ಸಣ್ಣಕ್ಕೆ ಹೆಚ್ಚ್ರಿ ಇಲ್ಲ ತುರಿರಿ, ಇನ್ನಿದ ಸೊಪ್ಪಿಗೆ ಅದ್ ಮಿಕ್ಸ್ ಮಾಡಿ ಒಂದಿಷ್ಟು ಕಾಯಿ ತುರಿ ಮಿಕ್ಸ್ ಮಾಡ್ರಿ. 2 ವಿಡಿಯೋ ಆಗ್ಬಿಡೋದು. ಟೊಮೆಟೊ ಇದನ್ನ ಈಗ ಮಾಡ್ರಿ ದಳಸು, ಆಮೇಲೆ ಬಿಡೋದು ತೋರಿಸು ಸಪ್ರೇಟ್ ಮಾಡಿ ಮಿಕ್ಸ್ ಅಲ್ಲಿ ಕಟ್ ಮಾಡ್ಕೊಂತೀನಿ ಆಮೇಲೆ. ಸ್ಪೂನ್ ತಗೊಂಡಿಯ ಅಕ್ಕಿ ಹಾಕಿದ್ದೀನಿ, ಕಾಯಿ ಮೆಣಸಿನ್ಕಾಯಿ ಅಕ್ಕಿ ಇಲ್ಲ ಇಟ್ಕೊಂಡು ಕಟ್ಟಿಗೆ ಇದ್ರಾಗೆ ಗುರಡು ಲಾಸ್ಟಿಗೆ ಸಾರಿನ ಚಮಚ ತಗೊಂಡೆ. ಸ್ವಲ್ಪ ತೊಳೆದು ಬಿಡ್ತೀನಿ. ಇದು ಒಂದು ಸ್ವಲ್ಪ ತಿಕ್ಕಾಗಕ್ಕಷ್ಟೇ, ಏನಿಲ್ಲ. ಒಂದು 4 ಅಕ್ಕಿ. ಇದು ಕುಸ್ಮೆ ಹಾಲು. ಈ ಕುಸ್ಮೆ ಹಾಲಿನಾಗೆ ಜಡೆ ಸೋಸಿದ್ ನಾವು ಬಟ್ಟೆ ಮಡಿಕೆ ನಮ್ಮ ಕೃಷ್ಣ ಭಟ್ರು ಮಾಡ್ತೀವಿ, ಸೂಪರ್ ಇದೆ. ಈಗ ನೋಡಮ್ಮ ಜಡೆ ಸೋಸಿವಲ್ಲ ನೋಡಿದ್ದೀರಿ ತಳದಾಗ ತಿಳ್ಕೊಂಡು, ಇದು ಇರಬಾರ್ದು. ಬಟ್ಟೆ ಕಟ್ರಿ ಇರಲ್ಲ, ಅದ್ರಾಗ ಇರುತ್ತೆ. ಮತ್ತೊಂದ್ಸರಿ ತೆಗಿತೀನಿ, ಬಟ್ಟೆ ಕಟ್ಬೋದಿತ್ತಲ್ಲ, ತೆಗಿತೀನಿ ಈಗ. ಹಿಂದೆ ಕಸ ಇರ್ತಾಳ್ದಾಗ ಇದು ಸಿಬ್ರ ಆಗತ್ತಿದ್ರಿ ನಮಗೆ. ಬಿಡಿ ಸಾಕು. ಇದು ಕುದಿಲ್ಲ. ಗುರಡ್ ಮನೆ ಕಡೆ ಬುದ್ಧಿ ಕಟ್ಟ ಮುದ್ದೆ ಉಂಡು ಬೇಕಾದ್ರೆ ಟೊಮೆಟೊ ಚಟ್ನಿ ಮಾಡಬೇಕು. ಆಮೇಲೆ ನೋಡ್ತೇನೆ ಒಂದು ನೋಡೋಣ ಹೆಂಗೆ ಕುದೀತೈತೆ. ಈಗ ಆಫ್ ಮಾಡ್ರಿ, ಉಪ್ಪುತ್ತೆ ಏನು ಮಾಡಲಿ, ಆಫ್ ಮಾಡಿದೆ ಉಪ್ಪುತ್ತೆ. ಈಗ ಮಡಿಕೆ ಚೆನ್ನಾಗಿ ಕಾದ್ಬಿಟ್ಟತ್ತಲ್ಲ, ಮನೆಗೆ ಕುಂತೀವಿ ಉಡೋದು ಉಣ್ಣಾರಿಗೆ ಹಾಕಿ ಭಾಳ ಚೆನ್ನಾಗಿ. ಹ್ಞೂ ಭಾಳ ಸೂಪರ್. ನೋಡಿ ಏನೇನು ಹಾಕಿದ, ಏನೇನು ಬೇಡ, ಇದ್ರ ಟೇಸ್ಟ್ ಇದ್ದಾರೆ. ಆತು ನೋಡ ಮೌತ್ ಒಳಗೆ ಈಗ ಬೇಡ ಕುಡಿಯ. ನೋಡ್ರಿ ಈ ತಿಕ್ನೆಸ್ ಬೇಕಮ್ಮ, ಈ ತಿಕ್ನೆಸ್ ಇದ್ದರೆ ಎತ್ತಗಂದ್ಮೇಲೆ ಮೊಸರು ಇರುತ್ತಲ್ಲ ಆ ಥರ ಐತೆ ಅಂತ ನೋಡಿರಿ. ತರಕಾರಿ ಹಿಂಗೆ ಇರಬೇಕು, ತಿನ್ನಕ್ಕೆ ನುಣ್ಣಗಾಗಬಾರ್ದು. ಇನ್ನೊಂದು ಸರಿ ಹಾಕಿದಾಗ ಈಗ ತೋರಿಸಿದೀವಲ್ಲ, ಇನ್ನೊಂದು ಸರಿ ತೋರಿಸೋದೇ ಬೇಡ. ಕಾಲಾಗ ಒದ್ಕಂದಿನಮ್ಮ, ನಾವು ಹಿಂಗೆ ಮಾಡೋದು ಮುದ್ದೆನ. ಆಮೇಲೆ ನಮಸ್ಕಾರ ಮಾಡ್ಕೊಂತೀವಿ. ಕಾಲಾಗ ಒದ್ಕೊಳ್ಳಿಲ್ಲ ಅಂದ್ರೆ ನಮಗೆ ಚಿಟ್ಕಾಕಕ್ಕೆ ಬರಲ್ಲ. ನಮ್ಮ ಮುದ್ದೆ ತೆಳ್ಳಗೆ ಅಂತಾರೆ ಜನ. ಸ್ವಲ್ಪ ತೆಳ್ಳೆ ಮಾಡ್ತೀವಿ ನಾವು ಮುದ್ದೆ, ಗಟ್ಟಿ ಉಣ್ಣಲ್ಲ. ಇನ್ನು ಚೂರು ಇಟ್ಟಾಕಿ ನಡೀತೈತೆ, ಆದ್ರೆ ಮಾತ್ರ ಗಟ್ಟಿ ಮಾತ್ರ ಉಣ್ಣಲ್ಲ. ಅದಕ್ಕೆ ಡೈಜೆಷನ್ ಆಗುತ್ತೆ. ಮುದ್ದೆ ಊಟ ಮಾಡಿ ಡೈಜೆಷನ್ ಆಗಲ್ಲ ಅಂತಾರಲ್ಲ, ಗಟ್ಟಿ ಮುದ್ದೆ ಊಟ ಮಾಡಿದ್ರೆ ಜೀರ್ಣ ಆಗಲ್ಲ. ಸಾರಿ ಮುದ್ದೆ ಪದಾರ್ಥ ನೋಡಮ್ಮ, ಮುದ್ದೆ ಸಿಹಿ ಪದಾರ್ಥ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ನೆಂಚ್ಕೊಳಕ್ಕೆ ಏನಾದ್ರು ಇಟ್ಕೊಳ್ರಿ, ಉಪ್ಪಿನಕಾಯೋ ಚಟ್ನಿನೋ ಏನಾದ್ರು ಬೇಕಾದ್ರೆ. ನಮಗೆ ಬೇಡ, ತರಕಾರಿ ತಿಂತೀವಲ್ಲ ಬೇಡ. ನೋಡ್ರಿ ಬರ್ರಿ ಊಟ ಮಾಡನ್ರಿ. ಬಿಸಿ ಮುದ್ದೆ ಸಿಹಿ ಪದಾರ್ಥದ ಸಾರು. ತುಂಬ ದಿವಸ ಆಗಿತ್ತು ನಿಮ್ಮ ಊಟಕ್ಕೆ ಕರೆದು ಬರ್ತೀರಿ ಎಲ್ರು.